ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಸಾಕಷ್ಟು ಇದೆ ಮಾತಾಡೋದು, ಅದನ್ನ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ತಿರುಗಾಡಿದಾಗ ನಿಮ್ಮ ಪರವಾಗಿರ್ತಕ್ಕಂಥ ಪಟಾಣ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ಇದ್ದಂಥವ್ರು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಕಳೆದ ಬಾರಿ ಟಿಕೆಟ್ ಕೊಡೋದು ತಡ ಆಯ್ತು, ಓಕೆ ಒಪ್ಕೊಳ್ಳೋಣ, ತುಂಬಾ ಕಡಿಮೆ ಸಮಯದಲ್ಲಿ ಕೊಟ್ಟರು. ಆದ್ರೆ ನಮ್ಮಲ್ಲೇ ಒಂದಷ್ಟು ಜನ ನಮಗೆ ಬೆನ್ನಿಗೆ ಚುರಿ ಹಾಕೋ ರೀತಿಯಲ್ಲಿ ಕೆಲಸಗಳನ್ನ ನಡೆದು ಮತ್ತೆ ಅವನ್ನೆಲ್ಲ ಹ್ಯಾಕ್ ವಿಶ್ವಾಸ ತಗೋತೀರಿ ನೀವು? ಸರ್ ನೋಡಿ, ಬೆನ್ನಿಗೆ ಚುರಿ ಇದು ರಾಮಾಯಣ ಮಹಾಭಾರತ ಕಾಲದಿಂದ ಚಾಲೂ ಇದೆ. ಇನ್ ಬಿಜೆಪಿ ಮುಂದುವರಿಬಹುದು, ಬಿಜೆಪಿಯಲ್ಲೂ ಇದೆ, ಅದು ಎರಡು ಪಕ್ಷದಲ್ಲಿ ಇದೆ ಅದು. ಅದನ್ನ ಮೀರಿ ನಾವು ನಿಲ್ಲಕ್ತಾ ಬಿಜೆಪಿಯಲ್ಲಿ ಇದ್ರು 20 ವರ್ಷದಿಂದ ಅವರು ಹಿಡಿತ ಸಾಧಿಸ್ತಾ ಬಂದಿದ್ದಾರೆ. ನಿಮ್ಗೆ ಇದೇ ರೀತಿ ಬೆನ್ನಿ ಚೂರಿ ಬಿದ್ರೆ ನೀವು ಇನ್ನೂ ಎಷ್ಟು ವರ್ಷ ಹೋಗಕ್ಕೆ? ಸರ್, ಬೆನ್ನಿಗೆ ಚೂರಿ ಬಿದ್ದಿದ್ದು ಎಕ್ಸ್ಪೋಸ್ ಆಗಿದ್ದ 2023ರಲ್ಲಿ ಅದು ಎಕ್ಸ್ಪೋಸ್ ಆಗಿದೆ. ಅದನ್ನ ಕ್ಷೇತ್ರದ ಜನ ಆರ್ಸಿ ಯಾರು ಪಾಸ್ ಯಾರು ಕಾಟ್ ಹೊಡೆದಿದ್ದಾರೆ. ಈಗ ನಮ್ಮ ಪಕ್ಷ ಪ್ರಾಮಾಣಿಕ ಕಾರ್ಯಕರ್ತರ ಒಂದು ಹಡಗಿದು. ಸಾಮಾನ್ಯ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದೀವಿ. ಈ ಡೋಣಿಗೆ ಇನ್ನ ತೂತು ಬೀಳಿ ಕೊಡೋದಿಲ್ಲ. ಜನ ಗಟ್ಟಿದ್ದಾರೆ. ಇವಾಗ MP ಎಲೆಕ್ಷನ್ ಅಲ್ಲಿ ಇದ್ದಂತ ಟ್ರೆಂಡ್, ಆ ಟ್ರೆಂಡ್ ಬದಲಾವಣೆ ಐತಿ. ಅಂತ ಟ್ರೆಂಡ್ನಾಗ 93 ಬಿಟ್ಟೇವ್ ನಾವು. ಈಗ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಎಲ್ಲಾ ಸಮಾಜದ ಮಂತ್ರಿಗಳು ಬಂದು ಇಲ್ಲಿ ಕುಂತು ಮಾಡಿದ್ರೆ ಬಿಜೆಪಿಯನ್ನು ನಾವು ಹೀನಾಯವಾಗಿ ಧೂಳಿಪಟ ಮಾಡ್ತೀವಿ. ಯಾರೇ ಅಭ್ಯರ್ಥಿ ಆದ್ರೂ ಧೂಳಿಪಟ ಮಾಡ್ತೀವಿ. ಆದ್ರೆ ನನ್ನ ಅಪೇಕ್ಷೆ, ನಾ ದುಡ್ದೇನಿ, ನಾ ಪರಿಶ್ರಮ ಪಟ್ಟೇನಿ. 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ಯಾವತ್ತೂ ಯಾರಿಗೂ ಧೋಕಾ ಮಾಡಿಲ್ಲ. ಒಂದ್ ಕಡೆ ನೀವು ಧೂಳಿಪಟ ಮಾಡ್ತೀನಿ, ಒಂದ್ ಕಡೆ ಬೊಮ್ಮಾಯಿ ಅವರು ಈ ಬಾರಿ ಸಂಸದರಾದ್ರು ಓಕೆ, ಅವ್ರ ಪುತ್ರ ಬರ್ತಾರೆ ಅಥವಾ ಇನ್ನೊಬ್ರು ಬರ್ತಾರೆ, ಮತ್ತೊಬ್ರು ಬರ್ತಾರೆ. ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರ ತಂತ್ರಗಾರಿಕೆ ಅಥವಾ ಅವರ ಒಂದು ಚಾಣಾಕ್ಷತನ ಇಲ್ಲಿ ಕೆಲಸ ಮಾಡುತ್ತೆ ಅನ್ಸುತ್ತೆ, ಅಥವಾ ಈ ಬಾರಿನೂ ಅಥವಾ ಮಾಡಲ್ಲ? ಬಸವರಾಜ ಬೊಮ್ಮಾಯಿ ಅವ್ರದ್ದು ಏನ್ ಚಾಣಾಕ್ಷತನ ಇಲ್ಲ. ಬಸವರಾಜ ಬೊಮ್ಮಾಯಿ ಅವ್ರದ್ದು ಏನ್ ಮಾಸ್ ಫೇಸ್ ಇಲ್ಲ. ಬಸವರಾಜ ಬೊಮ್ಮಾಯಿ ಅಲ್ಲಿ ಕ್ಯಾಶ್, ಆ ಕ್ಯಾಶ್ ಯಾಕೆ ತಡೆಗಟ್ತೀರಿ ನೀವು ಈ ಸಾರಿ? ಆ ಕ್ಯಾಶ್ ಜನನ ತಡೆಗಟ್ತಾವ. ಮನೆ MP ಎಲೆಕ್ಷನ್ ಬಾಳ ಮಾಡಿದ್ರು ಅವರು, ಆಗ್ಲಿಲ್ಲ. ಆದ್ರೆ ನಮ್ಮಲ್ಲಿ ಮೀರ್ ಸಾದಿಕ್ಗಳು, ಮಲ್ಲಪ್ಪ ಶೆಟ್ಟಿಗಳಿದ್ರು. ಅವ್ರು ನಮ್ ಜೊತೆಗೆ ಮೀಟಿಂಗ್ ಮಾಡಿ ಸುದ್ದಿ ಕೊಡಿದ್ರು. ಆದ್ರೆ ಅವ್ರು ಯಾರಂತ ಐಡೆಂಟಿಫೈ ಆಗಿದೆ. ಆ ಮಲ್ಲಪ್ಪ ಶೆಟ್ಟಿಗಳು, ಮೀರ್ ಸಾದಿಕರನ್ನು ಈಗಾಗಲೇ ಗೇಟ್ ಪಾಸ್ ಕೊಟ್ಟಾಯ್ತು. ಎಲ್ಲಾ ಗೇಟ್ ಪಾಸ್ ಕೊಟ್ಟು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ಸಮೂಹ ಆಗಿತ್ತು, ನಿಷ್ಠಾವಂತರ ಸಮೂಹ ಆಗಿತ್ತು. ಈ ಇನ್ನ ದುಡ್ಲಿ ಖರೀದಿ ಮಾಡಕ್ ಆಗೋದಿಲ್ಲ. ಆ ಓಟಿಗೆ ಅವ್ರಿಗೆ ಎಷ್ಟು ರೂಪಾಯಿ ಕೊಟ್ಟರು ನಿಮ್ಗೆ ಗೊತ್ತೈತಿ. ಇವತ್ತು ಈ ಸರ್ಕಾರ 56,000 ಕೋಟಿ ರೂಪಾಯಿ ಬಡವರು ಕೊಡ್ತಾ ಇದೆ. ಪ್ರತಿ ಮನೆಗೆ ಇವತ್ತು 2,000 ರೂಪಾಯಿ ಬರ್ತಾ ಇದೆ. ಪ್ರತಿ ಮನೆಗೆ ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಅಕ್ಕಿ ಫ್ರೀ ಇದೆ. ಜನ ನೋಡ್ತಾ ಇದ್ದಾರೆ. ಬರಗಾಲದ ಸಂದರ್ಭ ಈಗಲೂ ಕೂಡ ಬಹಳಷ್ಟು ಕಷ್ಟದ ದಿನಗಳನ್ನು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ತೆಲಂಗಾಣ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2 ಲಕ್ಷ ರೂಪಾಯಿ ಮನ್ನಾ ಮಾಡ್ತು. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಬಂದಿರ್ತಿದ್ರೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ತಿತ್ತು. ಆಮೇಲೆ ರೈತರಿಗೆ MSP ರೇಟ್ ಸಿಕ್ತಿತ್ತು. ಒಳ್ಳೆ ಒಳ್ಳೆ ಯೋಜನೆಗಳ ಮೇಲೆ ಬಡವರಿಗೆ ಹೆಲ್ತ್ಗೆ 25 ಲಕ್ಷ, ಹಿಂಗಿಂತೆಲ್ಲ ಯೋಜನೆಗಳು ನಮ್ಮ ಸರ್ಕಾರ ತರ್ತಿತ್ತು. ಬಿಜೆಪಿ ಏನ್ ಹೇಳಿದ್ರು, MP ಎಲೆಕ್ಷನ್ ಮುಗಿದ ಮೇಲೆ ಗ್ಯಾರಂಟಿಗಳ ಯೋಜನೆಗಳು ನಿಲ್ಲಿಸಲಾಗುವುದು ಅಂತ ಹೇಳಿದ್ರು. ಬಟ್ ಎಲ್ಲ ನಿಂತಿದಾವ? ನಿಂತಿಲ್ಲ. ನಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಾಧನೆಗಳು ಮುಂಬರುವ ಚುನಾವಣೆಯಲ್ಲಿ 100ಕ್ಕೆ 100 ಬಿಜೆಪಿಯನ್ನು ಧೂಳಿಪಟ ಮಾಡೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಮಾತಾಡ್ತಾರೆ. ಈ ಗ್ಯಾರಂಟಿ ಯೋಜನೆ ಅಂತ ಬಂದಾಗ ಒಂದಷ್ಟು ಈಗ ಬಿಜೆಪಿಯವರು ಅದನ್ನ ಕಂಪ್ಲೀಟ್ ಆಗಿ ಕೊಡ್ಲಿ ಅನ್ನೋ ಒಂದು ಮಟ್ಟದಲ್ಲಿ ಇದು ಮಾಡ್ತಾರೆ. ಅಥವಾ ನಾನು ಏನ್ ಕೇಳಕ್ ಹೋಗ್ತಾ ಅಂದ್ರೆ, ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಈಗ ಸರ್ಕಾರ ನಿಮ್ದೇ ಇದೆ, ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಡೋ ಜೊತೆಗೆ ಮಹಿಳೆಯರನ್ನು ಕೂಡ ಸೆಳೆದಿದೆ. ಆ ಒಂದು ಸೆಳೆತ ನಿಮ್ ಕ್ಷೇತ್ರದಲ್ಲಿ ಆಗುತ್ತೆ ಅಂತ ಅನ್ಸುತ್ತೆ? 100%. ಯಾಕಂದ್ರೆ ಈಗಾಗಲೇ ನೀವು ಸುತ್ತಾಡಿದ್ರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ. ಸರ, ನಮ್ಗೆ ಜನ ಇಷ್ಟು ಪ್ರೀತಿಯಿಂದ ಸ್ವಾಗತ ಮಾಡೋರು ಕೇವಲ ಅದೊಂದು ಕೋಮುವಾದಿ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿ ಕೆಲವೊಂದು ಹಿನ್ನಡೆ ಆಗಿದೆ ಬಿಟ್ರೆ, ಓವರ್ ಆಲ್ ಪರ್ಸೆಂಟೇಜ್ ನೋಡಿ, ಕರ್ನಾಟಕ ಸ್ಟೇಟ್ದಲ್ಲಿ ನಮ್ಗೆ 45% ಇದೆ, ಅವ್ರು ಜಸ್ಟ್ 0.5% ಹೆಚ್ಚಿದೆ. ಮತ್ತೆ ಅಲ್ಲೇ ಬೆಂಗಳೂರು ಭಾಗದಲ್ಲಿ ಅವ್ರಿಗೆ ಹೆಚ್ಚು ಸೀಟ್ ಸಿಗದ ಕಾಂಗ್ರೆಸ್, ಅವ್ರು ಬಿಜೆಪಿ JDS ಕೂಡ್ಕೊಂಡು ಸಾಂಪ್ರದಾಯಿಕ ಮತಗಳೆಲ್ಲ ಒಂದಾದ್ರು, ಅದರಿಂದ ಹಿನ್ನಡೆ ಆಗಿತ್ತು. ಈಗ ನಮ್ಮ ಧಾರವಾಡ, ಹಾವೇರಿ, ಆಮೇಲೆ ನಮ್ಮ ಇಲ್ಲಿ ಒಂದು ಬೆಳಗಾಮು ಮತ್ತು ಕಾರವಾರ 4 ಜಿಲ್ಲೆಗಳಿಗೆ ನ್ಯಾಯ ಹಿರೇಮಠ ಪ್ರಕರಣ ಸ್ವಲ್ಪ ಇಫೆಕ್ಟ್ ಆಯ್ತು. ಅದನ್ನ ಯಾವ ಟೈಪ್ ತೋರಿಸಿದ್ರಂತ ತಾವು ನೋಡ್ಬಿಟ್ರಿ. ನ್ಯಾಯ ಹಿರೇಮಠ ಪ್ರಕರಣ ಅನ್ನೋದು ಇನ್ನೊಂದು ಪ್ರಕರಣ ಆಯ್ತು. ಅದಕ್ಕೆ ಯಾರು ಹೋಗಲೇ ಇಲ್ಲ. ಅಂಜಲಿ ಪ್ರಕರಣ ಆಯ್ತು, ಅಂಬಿಗೇರ ಸಮಾಜದವರು, ಅಲ್ಲಿ ಹೋಗಲೇ ಇಲ್ಲ. ನ್ಯಾಯ ಹಿರೇಮಠ ಪ್ರಕರಣ ಅಮಿತ್ ಶಾ ಅವರು ಅಲ್ಲೇ, ನಡ್ಡಾ ಅವರು ಅಲ್ಲೇ, ಆಮೇಲೆ ಮೋದಿ ಅವರು ಮೋಸ್ಟ್ಲಿ ಟೈಮ್ ಸಿಗ್ಲಿಲ್ಲ, ಅವ್ರು ಬರೋರು ಅಲ್ಲಿ. ಬಾಕಿದವ್ರು ಎಲ್ಲ ಬಂದು ಅಲ್ಲಿ ಹೋದ್ರು. ಜೋಶಿ ಅವರು ಅಲ್ಲೇ.
ಈಗ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಸರ್ಕಾರ ಇದೆ, ಜೊತೆಗೆ ಸಾಕಷ್ಟು ಯೋಜನೆಗಳು ಜನರನ್ನ ಸೆಳೆದಿವೆ. ಈ ಕಾರಣದಿಂದಾನು ಅಥವಾ ನಾನು ಈ ಬಾರಿ ಗೆಲ್ಲೇಬೇಕು ಅಥವಾ ನಾನು ಇಲ್ಲಿ ಈ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವು ಕಂಡೇ ಕಾಣ್ತೀವಿ ಅನ್ನೋ ಉದ್ದೇಶಕ್ಕೂ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ 10ಕ್ಕಿಂತ ಹೆಚ್ಚು 15 ತಲುಪುವ ಮಟ್ಟಕ್ಕೆ ಹೋಗಿದೆ. ಯಾವ ಕಾರಣದಿಂದ ಇರ್ಬೋದು? ನೋಡಿ, ಇವತ್ತು ಇಲ್ಲಿ ಲೀಡ್ ಆಗಿತ್ತು ಒಂದು. ಎರಡನೇದ್ದು ನಮ್ಮ ರಾಜ್ಯ ಸರ್ಕಾರ ಇದೆ. ಸ್ವಾಭಾವಿಕವಾಗಿ ನೋಡ್ರಿ, ಯಾರು ಇಲ್ಲಿ ಮಠಾಧೀಶರಿಗೆ ಕೇಳುವಂತ ಸಂದರ್ಭದಲ್ಲಿ ಸಾಮಾನ್ಯ ಜನ ಕೇಳೋದ್ರಲ್ಲಿ ಏನು ಆಶ್ಚರ್ಯ ಇದೆ. ಎಲ್ಲರಿಗೂ MLA ಆಗ್ಬೇಕಂತ ಆಸೆ ಐತಿ, ಎಲ್ಲರಿಗೂ ಅಧಿಕಾರ ಮಾಡ್ಬೇಕಂತ ಆಸೆ ಐತಿ. ನಾನು ಆಶಾಭಾವನೆಯಿಂದ ಇದ್ದೇನೆ. ಅವ್ರು ಕೇಳಾಕತ್ತಿದ್ದು ತಪ್ಪು ಅನ್ನೋದಿಲ್ಲ ನಾನು. ಬಟ್ ಅವ್ರು ಕೇಳೋರು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೇಳಬೇಕು. ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಹೋಗ್ಬೇಕು. ಪಕ್ಷದ ಶಿಸ್ತಿನ ಸಿಪಾಯಿ ಆಗ್ಬೇಕು. ಪಕ್ಷಕ್ಕೆ ನಾನಾ ರಾಜ ನಾನಿಂದ್ರೆ ಹಿಂಗ ಇಲ್ಲ ಹಂಗ. ಈ ಒಂದು ಸೀಟಿಂದ ಪಕ್ಷದ ಸರ್ಕಾರದ ಅಳಿವುಳು ಏನೇರೈತೀನಿ 136 ಸೀಟ್ ಅದಾವ. ಮೂಲ ಬಿಜೆಪಿ ಸೀಟು ನಾವು ಕಾಂಗ್ರೆಸ್ನವ್ರು ಕಿತ್ಕೊಳಕ್ ನೋಡ್ತಾ ಇದ್ದೀವಿ. ಇವ್ರು ಯಾರ್ಯಾರು ಥ್ರೆಟ್ ಮಾಡಿದ್ರೆ ಸರ್ಕಾರ ಅಥವಾ ಪಕ್ಷ ಬಗ್ಗುತ್ತದೆ. ಅವ್ರಿಗೆ ಬಗ್ತಾರ, ನಮ್ಮವರು ಸರ್ವೆ ಮಾಡ್ತಾರೆ, ಯಾವ ಕೆಲಸ ಮಾಡಿ ನೋಡ್ತಾರೆ. ಯಾರು ದುಡ್ದವ್ರು ಪಗಾರ ಕೊಡ್ತಾರೆ. ಹೌದು, ನಾನು ದುಡಿದಿದ್ದೇನೆ, ನನಗೆ ಪಗಾರ ಕೊಡ್ತಾರ ಅಂತ ನನಗೆ ಮನೋಭಾವನೆ ಇದೆ, ಆಸೆ ಇದೆ, ನನಗೆ ದುರಾಸೆ ಇಲ್ಲ. ನಿಮ್ ಕ್ಷೇತ್ರದಲ್ಲಿ ಇನ್ನೊಂದು ಕೇಳ ಬರುತ್ತೆ, ಮುಸ್ಲಿಂ ಸಮುದಾಯನ ಹೊರತುಪಡಿಸಿ ಈ ಬಾರಿ ಹೊರಗಿನವ್ರಿಗೆ ಕೊಡ್ತಾರ ಅನ್ನೋ ಒಂದು, ಕೊಡಬಹುದು ಅನ್ನೋ ಒಂದು ಮಾತು ಹೇಳ್ಬೋದು. ಇಲ್ಲ, ಬೇರೆ ಯಾವಾಗಲೂ ಇದೆ. ಅದು ಯಾವಾಗಲೂ ಹೆಂಗೈತೆ ಅಂತ ಹೇಳಿದ್ರೆ, ಬಿಜೆಪಿಯವರು ಮೈನಾರಿಟಿ ನಿಂತ್ರ ಕೋಮುವಾದಿ ಸೃಷ್ಟಿ ಮಾಡಿ ಗೆಲ್ತಾರ ಅಂತ ಐತೆ ಅದು. ಆದ್ರೆ ಅದನ್ನು ಮೀರಿ ಶಿಗ್ಗಾಂವ್ ಕ್ಷೇತ್ರ ಐತಿ. ಈ ಕ್ಷೇತ್ರದಲ್ಲಿ ನದಾಫ್ ಅವರು MLA ಆದ್ರು, ಖಾದ್ರಿ ಅವರು MLA ಆದ್ರು. ಈ ಕ್ಷೇತ್ರದಲ್ಲಿ ಸನದಿ ಅವ್ರಿಗೆ ಲೀಡ್ ಆಗ್ತಾ ಇರ್ತಿತ್ತು. ಅವಾಗ ಮೊದಲು ಹಾವೇರಿ ಪಾರ್ಲಿಮೆಂಟ್ಗೆ ಶಿಗ್ಗಾಂವ್ ಕ್ಷೇತ್ರ ಬರ್ತಿತ್ತು. ಯಾವಾಗ ಶಿಗ್ಗಾಂವ್ ಕ್ಷೇತ್ರ ಹಾವೇರಿ ಪಾರ್ಲಿಮೆಂಟ್ ನಿಂದ ಧಾರವಾಡಕ್ಕೆ ಬಂತು, ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಕ್ಷೇತ್ರ ಸೋಲಾಕತ್ತಿತ್ತು. ಇದು ಶರೀಫ್, ಶಿಶ್ನಾಳ್ ಶರೀಫರು, ಆಮೇಲೆ ನಮ್ಮ ಕನಕದಾಸರು, ಆಮೇಲೆ ಜಾತ್ಯತೀತ ನೆಲೆರಿದು. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಮುಖ್ಯಮಂತ್ರಿ ವಿರುದ್ಧ 65,000 ಓಟ್ ಹಾಕ್ತಾರ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೋಲ್ಸಾಕ ಮುಖ್ಯಮಂತ್ರಿ ರಾಜ್ಯ ಸೋಲಿ ಅವ್ರಿಗೆ ಅಪೋಸಿಷನ್ ಲೀಡರ್ ಹೋಗ್ತೈತಿ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ MP ಇಲೆಕ್ಷನ್ ಅಲ್ಲಿ ಅವ್ರಿಗೆ ಲೀಡ್ ಕಡಿಮೆಯಾಗಿ ಅವ್ರದ್ದು ಮಂತ್ರಿ ತಪ್ತೈತಿ. ಇದು ಅಮಿತ್ ಶಾ ಅವರು ರಾಣೆಬೆನ್ನೂರದಾಗ ಮೇರೆ ಕ್ಯಾಬಿನೆಟ್ ಮೇ ಹಾಗೆ ಮಂತ್ರಿ ರೇಗ ಅಂತ ಹೇಳಿದ್ರು. ಯಾಕೆ ಕೊಡ್ಲಿಲ್ಲ? ಶಿಗ್ಗಾಂವ್ ಹಿನ್ನಡೆ ಆಯ್ತು. ಶಿಗ್ಗಾಂವ್ ಮಂದಿಯಿಂದ ಮಂತ್ರಿ ಹೊತ್ತು, ಶಿಗ್ಗಾಂವ್ ಮಂದಿಯಿಂದ ಅಪೋಸಿಷನ್ ಲೀಡರ್ ಹೊತ್ತು. ಅಂತ ಗಟ್ಟಿ ಜನ ಇದಾರ್ಲಿ. ಆದ್ರೆ ಅವರ ಚಾಣಾಕ್ಷತನ ಇದೆ. ನಮ್ಮ ಪಕ್ಷದಾಗ ಒಂದ್ ಸ್ವಲ್ಪ ಮಂದಿಗೆ ಎಬಿಸಿ ಅವ್ರ ದುಡ್ಡು ಗಿಡ್ಡು ಕೊಟ್ಟು, ಮತ್ತ ಅವು ಪಾಪ ಖಾಲಿ ಅದ, ಅವು ಸ್ವಲ್ಪ ಆರ್ಥಿಕ ಸಂಕಷ್ಟ ಐತಿ, ಸತ್ಯ ನಡೆಸೋ ಕೆಲಸ ಮಾಡ್ತಾರೆ. ಅದನ್ನ ಮೀರಿ ನಮ್ಮ ಕ್ಷೇತ್ರದ ಜನ ನಿಲ್ತಾರೆ. ನನ್ನ ನೇರವಾದ ಒಂದು ಪ್ರಶ್ನೆ, ಶಿಗ್ಗಾಂವ್ ಅಂತ ತಕ್ಷಣ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಅಂತ ಈ ಟಿಕೆಟ್ ಬಂದಂತ ಸಂದರ್ಭದಲ್ಲಾಗಿರ್ಬೋದು ಅಥವಾ ಚುನಾವಣೆ ಸಂದರ್ಭದಲ್ಲಾಗಿರ್ಬೋದು, ಮೊದ್ಲಿಗೆ ಕಣ್ಣೆದುರು ಬರೋದು ಖಾದ್ರಿ ಅವರು ಮತ್ತೆ ಪಠಾಣ ಅವರು. ಏನ್ ಸರ್ ಇದು ಕೋಲ್ಡ್ ವಾರ ಅಥವಾ ನಿಮ್ಮ ಅವ್ರ ಮೊದ್ಲು ಏನು ವೈಮನಸ್ಸಿ ಏನು? ಸರ್, ನಾ ಹೇಳ್ತೇನೆ ಕೇಳ್ರಿ, ನನ್ಗೆ ಅವ್ರಿಗೆ ಯಾವುದೇ ಆಸ್ತಿ ಅಂತಸ್ತಿನ ವ್ಯಾಜ್ಯ ಇಲ್ಲ. ನಮ್ಮ ಮನೆ ಹೆಣ್ಮಕ್ಳು ಅವ್ರ ಮನೆ ಕೊಟ್ಟಿಲ್ಲ, ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಕೊಟ್ಟಿಲ್ಲ. ಅವ್ರು ನಮ್ಮ ಪಕ್ಷದ ಹಿರಿಯ ನಾಯಕರು ಇದ್ರು. ಅವರು ಕಳೆದ ಚುನಾವಣೆ ಸೋತ ನಂತರ ಅವರು ಮನೆಯನ್ನು ಹಿಡಿದು ಕೂತರು. ಅವಾಗ ಹಾನಗಲ್ ಬೈ ಚುನಾವಣೆಯಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ, ಪಕ್ಷ ಗೆಲ್ಸಿದ್ದೆ. ನಂದು ಆಕ್ಚುಲಿ ಮೂಲ ಶಿಗ್ಗಾಂವ್. ನಂದು ಖಾಜಿ ಖಾನ್ ಓಣಿಯಲ್ಲಿ ನಮ್ಮ ತಂದೆಯವರು ಮನೆ. ಇಲ್ಲಿ 3 ಟೈಮ್ ಸೋತಾರ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಹಾನಗಲ್ದಾಗ ಕೊಡ್ತಾರೆ, ನಾ ಹಾನಗಲ್ದಾಗ ಟಿಕೆಟ್ ಕೇಳಾಕತ್ತಿ. ಕಡೆಗೆ ಹಾನಗಲ್ದಾಗ ಶ್ರೀನಿವಾಸ್ ಮಾನ್ಯರ್ ಕೊಟ್ಟರು. ಮತ್ತು ಕಡೆಗೆ ಇಲ್ಲ, ಅಲ್ಪಸಂಖ್ಯಾತರ ಕ್ಷೇತ್ರ ಶಿಗ್ಗಾಂವಪ್ಪ, ನೀ ಕೆಲಸ ಮಾಡಲಿ, ಅಲ್ಪಸಂಖ್ಯಾತ ಸಮುದಾಯ ಕೊಡುವಂಥದ್ದ ನಿನ್ಗೆ ಗಣನೆ ತಗೊಂತೀವಿ, ನೀ ಮಾಡಂದ್ರು. ಮೂಲತಃ ನನ್ನ ಇಲ್ಲಿ ಹೋಟೆಲ್ ಇದೆ, ನನ್ನ ಪೆಟ್ರೋಲ್ ಪಂಪ್, ನನ್ನ ಮನೆ, ನನ್ನ ಆಸ್ತಿ, ನನ್ನ ಜಮೀನು, ಸುಮಾರು 700-800 ಮಂದಿಗೆ ನಾವು ಉದ್ಯೋಗ ಕೊಟ್ಟೇನಿಲ್ಲ. ಎಲ್ಲ ನಂದು ಇಲ್ಲೇ ಇದೆ. ಇನ್ನು ಅಲ್ಪಸಂಖ್ಯಾತರ ಟಿಕೆಟ್ ಅಲ್ಲೇ ಕೊಡ್ತಾರೆ ಅಂತ ಟ್ರೈ ಮಾಡಿದ್ದೆ. ಅಲ್ಲಿ ಇಲ್ಲ, ನಿಮ್ಮ ಸಾಂಪ್ರದಾಯಿಕ ಕ್ಷೇತ್ರ ಶಿಗ್ಗಾಂವನಪ್ಪ, ಶಿಗ್ಗಾಂವಲ್ಲೇ ಕೊಡ್ತೇವೆ ಅಂತ ಹೇಳಿದ್ರು. ಆ ಪ್ರಕಾರ ಮಾತಿನ ಪ್ರಕಾರ ಹೈಕಮಾಂಡ್ ಕೊಟ್ಟರು. ಏನೋ ಸಾಕಷ್ಟು ಮಾತಾಡ್ತದೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್.